ಇದೀಗ ಬಂದ ಸುದ್ದಿ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಜೆಡಿಎಸ್ನ ಪುಟ್ಟಣ್ಣ ಅವರು ಆಯ್ಕೆಯಾಗಿದ್ದಾರೆ. ಜೆಡಿಎಸ್ನ ಪರಿಷತ್ ಸದಸ್ಯ ಆಗಿರುವಂತಹ ಪುಟ್ಟಣ್ಣ ಅವರು ಈಗ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಧ್ವನಿ ಮತದಿಂದ ಪುಟ್ಟಣ್ಣ ಅವರ ಆಯ್ಕೆಯಾಗಿದೆ. ಬಸವರಾಜ್ ಹೊರಟ್ಟಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂದೇಶ್ ನಾಗರಾಜ್ ಅವರು ಅನುಮೋದನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಜೆಡಿಎಸ್ ಸದಸ್ಯರಾಗಿರುವಂತಹ ಆಯ್ಕೆಯಾಗಿರುವ ಪುಟ್ಟಣ್ಣ ಅವರು ಪರಿಷತ್ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಪುಟ್ಟಣ್ಣ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಪರಿಷತ್ ಸದಸ್ಯರಾಗಿರುವಂತಹ ಪುಟ್ಟಣ್ಣ ಅವರ ಆಯ್ಕೆಯಾಗಿದೆ. ಈಗಾಗಲೇ ಪುಟ್ಟಣ್ಣ ಅವರನ್ನ ಧ್ವನಿ ಮತದ ಮೂಲಕ ಆಯ್ಕೆ ಮಾಡಲಾಗಿದೆ. ಬಸವರಾಜ್ ಹೊರಟ್ಟಿ ಅವರ ಸೂಚನೆಯ ಮೇರೆಗೆ ಸಂದೇಶ್ ನಾಗರಾಜ್ ಅವರು ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪರಿಷತ್ ಉಪಸಭಾಪತಿಯಾಗಿ ಪುಟ್ಟಣ್ಣ ಅವರ ಆಯ್ಕೆಯಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಉಪಸಭಾಪತಿಯಾಗಿ ಈಗ ಜೆಡಿಎಸ್ನ ಪುಟ್ಟಣ್ಣ ಅವರ ಆಯ್ಕೆಯಾಗಿದೆ. ಈ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ನವಿತಾ, ಇವತ್ತು ಪುಟ್ಟಣ್ಣ ಅವರನ್ನ ಮೇಲ್ಮನೆ ಉಪಸಭಾಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಧ್ವನಿ ಮತದಿಂದ ಈ ಆಯ್ಕೆಯನ್ನ ನಡೆಸಲಾಗಿದೆ. ಜೆಡಿಎಸ್ ಸದಸ್ಯರಾದಂತಹ ಬಸವರಾಜ್ ಹೊರಟ್ಟಿ ಪುಟ್ಟಣ್ಣ ಅವರನ್ನ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ಸೂಚನೆ ಮಾಡಿದ್ರು. ಆ ಬಳಿಕ ಜೆಡಿಎಸ್ನ ಇನ್ನೋರ್ವ ಸದಸ್ಯ ಸಂದೇಶ್ ನಾಗರಾಜ್ ಅವರು ಈ ಒಂದು ಹೊರಟ್ಟಿ ಅವರ ಸೂಚನೆಯನ್ನು ಅನುಮೋದನೆ ಮಾಡಿದ್ರು. ಹೀಗಾಗಿ ಮೊದಲ ಒಂದು ಸೂಚನೆಯಲ್ಲೇ ಈ ಒಂದು ಪುಟ್ಟಣ್ಣ ಅವರ ಆಯ್ಕೆ ಅನುಮೋದನೆಗೊಂಡಂತ ಹಿನ್ನೆಲೆಯಲ್ಲಿ ಉಳಿದ ಎರಡು ಸೂಚನೆಗಳನ್ನ ಇಲ್ಲಿ ಮತಕ್ಕೆ ಹಾಕುವಂತ ಪ್ರಸ್ತಾವ ಒದಗಿ ಬರಲಿಲ್ಲ. ಹೀಗಾಗಿ ಮೊದಲ ಸೂಚನೆ ಪುಟ್ಟಣ್ಣ ಅವರು ಮೇಲ್ಮನೆ ಉಪಸಭಾಪತಿಯಾಗಿ ಅನುಮೋದನೆಗೊಂಡಂತ ಹಿನ್ನೆಲೆಯಲ್ಲಿ ಮೊದಲ ಒಂದು ಧ್ವನಿ ಮತದಿಂದಲೇ ಪುಟ್ಟಣ್ಣ ಅವರು ಮೇಲ್ಮನೆ ಉಪಸಭಾಪತಿ ಆಯ್ಕೆಯಾದ್ರು. ಹೀಗಾಗಿ ಮೇಲ್ಮನೆಯ ಉಪಸಭಾಪತಿ ಸ್ಥಾನಕ್ಕೆ ವಿಮಲಾಗೌಡ ರಾಜೀನಾಮೆ ನೀಡಿದಂತ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಈಗ ಪುಟ್ಟಣ್ಣ ಅವರ ನೇಮಕಾತಿಯಿಂದ ಹುದ್ದೆ ಭರ್ತಿಯಾಗಿದೆ. ನವಿತಾ, ಕಿರಣ್, ಈ ಹಿಂದೆ ನಿನ್ನೆ ಕೂಡ ಮರಿತಿಬ್ಬೇಗೌಡರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ನಂಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ. ಅಂತಹ ಏನಾದ್ರೂ ಅಪಸ್ವರಗಳು ಅಲ್ಲಿ ಕಂಡು ಬಂತಾ ಹೇಗೆ? ನವಿತಾ, ಇಂತಹ ಒಂದು ಯಾವುದೇ ಅಪಸ್ವರ ಇವತ್ತು ಕಂಡು ಬಂದಿಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಂಧಾನ ಸೂತ್ರವನ್ನ ಏರ್ಪಡಿಸಿ ಎಲ್ಲ ಒಂದು ಮುಂದೆ ಎದುರಾಗುವಂತಹ ಭಿನ್ನಾಭಿಪ್ರಾಯಗಳೆಲ್ಲವನ್ನ ನಿನ್ನೆ ಸರಿಪಡಿಸಿದ್ದಾರೆ. ಸಂಧಾನ ಸೂತ್ರದ ಪ್ರಕಾರ ಮುಂದಿನ ಬಜೆಟ್ ಅಧಿವೇಶನದವರೆಗೆ ಪುಟ್ಟಣ್ಣ ಅವರು ಉಪಸಭಾಪತಿ ಕಾರ್ಯನಿರ್ವಹಿಸುವುದು, ಬಳಿಕ ಬಜೆಟ್ ಅಧಿವೇಶನ ನಂತರ ಮರಿತಿಬ್ಬೇಗೌಡರ ಅವರಿಗೆ ಪುಟ್ಟಣ್ಣ ಅವರು ಈ ಸ್ಥಾನವನ್ನ ಬಿಟ್ಟುಕೊಡ್ಬೇಕನ್ನೋ ಒಂದು ಸಂಧಾನ ಸೂತ್ರವನ್ನ ನಿನ್ನೆ ಅವರು ನಡೆಸಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಅಪಸ್ವರ ಕಂಡು ಬರುವಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿಲ್ಲ. ನವಿತಾ, ಓಕೆ, ಧನ್ಯವಾದಗಳು ಕಿರಣ್ ಡೀಟೇಲ್ಸ್ಗೆ.